ಕಾಳಸರ್ಪ ಅಂತ ಹೇಳ್ತೀವಿ. ಇದಕ್ಕೆ ನಿವಾರಣೆ ಅನೇಕ ವಿಧದಲ್ಲಿದೆ. ಪೂಜೆ ಪುನಸ್ಕಾರಗಳು ನಮಗೆ ತಾತ್ಕಾಲಿಕವಾಗಿರ್ತಕ್ಕಂಥ ನಿವಾರಣೆ ಆಗ್ಬೋದು. ಇವಾಗೇನೋ ಹೋದ್ವಿ, ಮಾಡಿಸ್ಕೊಂಡ್ವಿ, ಕುಕ್ಕೆಗೆ ಹೋದ್ವಿ, ಅಲ್ಲಿ ಮಾಡಿಸ್ಕೊಂಡು ಅದು ತಾತ್ಕಾಲಿಕ ಅಷ್ಟೇ. ಪರ್ಮನೆಂಟಾಗಿ ಮಾಡಬೇಕು ಅಂತಂದರೆ ಅನೇಕ ವಿಧಿವಿಧಾನಗಳಿದೆ. ಅದರಲ್ಲಿ ಮೊದಲನೇದು ರುದ್ರಾಕ್ಷಿಯನ್ನು ಹಾಕ್ಕೊಳ್ತಕ್ಕಂಥದ್ದು. ಯಾವಾಗ ನಾವು 8 ಮುಖ ಮತ್ತು 9 ಮುಖದ್ದು ರುದ್ರಾಕ್ಷಿ ಸೇರಿಸಿ ಹಾಕ್ಕೊಳ್ತೀವಿ, ರುದ್ರಾಕ್ಷಿ ಯಾವಾಗಲೂ ಕೂಡ ನೆಗೆಟಿವಿಟಿನ ಜನ್ರೇಟ್ ಮಾಡಲ್ಲ. ಜಾತಕದಲ್ಲಿರ್ತಕ್ಕಂಥ ಯಾವುದೇ ಗ್ರಹ 12ನೇ ಮನೆ ನಾವು ರುದ್ರಾಕ್ಷಿ ಹಾಕ್ಕೊಂಡ್ರೂ ಕೂಡ ನೆಗೆಟಿವಿಟಿ ಜನ್ರೇಟ್ ಮಾಡೋಕ್ಕಾಗಲ್ಲ. ಅದು 12ನೇ ಮನೆಯಲ್ಲಿರ್ತಕ್ಕಂಥ ಶುಭವನ್ನಾಗಿರ್ತಕ್ಕಂಥ ಎಲ್ಲ ಮನೆಗಳಲ್ಲೂ ಶುಭ ಇರ್ತಕ್ಕಂಥದ್ದು. 12ನೇ ಮನೆ ವ್ಯಯ ಅಂತಂದರೆ ಎಲ್ಲ ವ್ಯಯ ಅಲ್ಲ. 12ನೇ ಮನೆ ನಮಗೆ ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ. 12ನೇ ಮನೆ ನಮಗೆ ಆರೋಗ್ಯದಲ್ಲಿ ಬೇಕಾಗಿರ್ತಕ್ಕಂಥ ಒಳ್ಳೆ ಶುಭವಾಗಿರ್ತಕ್ಕಂಥ ನಿದ್ದೆ ಕೊಡುತ್ತೆ. ಅಥವಾ 12ನೇ ಮನೆ ವಿದೇಶಕ್ಕೆ ಹೋಗೋಕ್ಕೆ ಕೊಡುತ್ತೆ. ಅಥವಾ 12ನೇ ಮನೆ ನಮಗೆ ಬಹುರಾಷ್ಟ್ರೀಯ ಕಂಪ್ನಿಗಳು, ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಏನು ಹೇಳ್ತೀವಿ, ಅದು ಕೊಡ್ತಕ್ಕಂಥದ್ದು. ಸೊ ಆ ಕಾರಣದಿಂದ ರುದ್ರಾಕ್ಷಿ ಯಾವಾಗಲೂ ಸೇಫ್. ಯಾವಾಗ 8 ಮುಖ ಮತ್ತು 9 ಮುಖದ ರುದ್ರಾಕ್ಷಿ ಹಾಕ್ಕೊಳ್ತೀವಿ, ಲೈಫ್ ಲಾಂಗ್ ಕಾಳಸರ್ಪ ಏನಾದ್ರು ಇತ್ತು ಅಂತಂದರೆ ಎಫೆಕ್ಟ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ, ಬಹಳಷ್ಟು ಕಮ್ಮಿ ಆಗುತ್ತೆ. ಪೂಜೆ ಪುನಸ್ಕಾರಗಳು ಒಂದು ವೈಬ್ರೇಷನ್ ಇದ್ದಂಗೆ. ಹೋಮ ಮಾಡಿದಾಗ ನಮಗೆ ಆ ಬಿಸಿ 1 ದಿವಸ 2 ದಿವಸ 3 ದಿವಸ, ಆಮೇಲೆ ಆ ಬಿಸಿ ಎಲ್ಲ ತಣ್ಣಗಾಗಿ ಬೇರೆ ವಾತಾವರಣದ ಆಕ್ಸಿಜನ್ ಮಿಕ್ಸ್ ಆಗಿ ಕಮ್ಮಿ ಆಗುತ್ತೆ. ಸೊ ಆ ಸಕಾರಾತ್ಮಕವಾಗಿರ್ತಕ್ಕಂಥ ಫ್ರೀಕ್ವೆನ್ಸಿ ಬೇಗ ಹೊಟ್ಟೋಗುತ್ತೆ ಪೂಜೆ. ಅದಕ್ಕೆ ನಿತ್ಯ ಪೂಜೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದೆ. ಶಾಸ್ತ್ರ ಏನಕ್ಕೆ ಎದ್ದಿದ ತಕ್ಷಣ ನಾವು ದಿನಾ ನಮಸ್ಕಾರ ಮಾಡಬೇಕು ಅಂತಂದರೆ ನಿತ್ಯ ಫ್ರೀಕ್ವೆನ್ಸಿನ ಪಾಸಿಟಿವ್ ಆಗಿಟ್ಟಿರೋಕ್ಕಷ್ಟೇ ನಿತ್ಯ ಪೂಜೆ ಕೈಕರ್ಯಗಳು ಅಂತ ಹೇಳ್ತೀವಿ. ಯಾವಾಗ ನಾವು ಪೂಜೆನ ನಾವು ಸ್ಲೋ ಮಾಡಿಬಿಡ್ತೀವಿ, ಆವಾಗ ನಮಗೆ ಪ್ರೊಟೆಕ್ಟಿವ್ ಲೇಯರ್ ಅನ್ನೋದು ಹುಟ್ಟೋಗುತ್ತೆ. ಅದೇ ರೀತಿ ಕಾಳಸರ್ಪನೂ ಕೂಡ ಪೂಜೆ ಪುನಸ್ಕಾರಗಳು ಹೋಮ ನೀವು ಏನೇ ಮಾಡಿಸಿದ್ರು ಕೂಡ ಅದು ತಾತ್ಕಾಲಿಕವೇ. ಪರ್ಮನೆಂಟಾಗಿ ನಿಮ್ಗೆ ಏನಾದ್ರು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಯಂತ್ರ ರಚನೆ ಏನಾದ್ರು ಮಾಡಬೇಕು. ಫಾರ್ ಎಕ್ಸಾಂಪಲ್ ಕೈಲಾಶ ಯಂತ್ರ ರಚನೆ ಮಾಡಬೇಕು, ಅಥವಾ ಕಾಳಸರ್ಪ ಯಂತ್ರ ಅಂತ ಬರ್ತಕ್ಕಂಥದ್ದು, ಅದು ನಿತ್ಯವಾಗಿರ್ತಕ್ಕಂಥದ್ದು. ಅಟ್ಲೀಸ್ಟ್ ನಮಸ್ಕಾರರು ಮಾಡ್ತಾ ಇರಬೇಕು. ಅಂಥ ಸಂದರ್ಭದಲ್ಲಿ ಮಾತ್ರ ಈ ಕಾಳಸರ್ಪದ 2ನೇ ಮನೆ, 6ನೇ ಮನೆ, 8ನೇ ಮನೆ, 12ನೇ ಮನೆ ಸ್ವಲ್ಪ ವಿಚಾರದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಹಾಗೆ ಕ್ಲಾಸಸ್ ಸೇರಿಕೊಂಡಾಗ ನೀವು ಏಪ್ರಿಲ್ 20ನೇ ತಾರೀಕು ನಮ್ಮ 112ನೇ ಬ್ಯಾಚ್ ಇರ್ತಕ್ಕಂಥದ್ದು. ಜ್ಯೋತಿಷ್ಯ ಕಲೀರಿ, ಭಾಳ ಸುಲಭವಾಗಿರ್ತಕ್ಕಂಥದ್ದು. ಕುಟುಂಬ ಸಮೇತರ ಕಲೀರಿ. ಕಾಳಸರ್ಪ ಇದೆಯಾ ಇಲ್ವಾ, ಅಥವಾ ಯಾವ ಯೋಗಗಳಿದೆ, ಯಾವುದು ಕೆಟ್ಟದಿದೆ, ಯಾವ ದಶ ಕೆಟ್ಟಿದೆ, ಹೇಗೆ ಪರಿಹಾರವನ್ನು ಮಾಡಿಕೊಂಡು ನಮ್ಮ ಜೀವನನ ತೃಪ್ತಿಕರವಾಗಿರ್ತಕ್ಕಂಥ ಮಾಡ್ಕೊಳ್ತಕ್ಕಂಥ ಏಕೈಕವಾಗಿರ್ತಕ್ಕಂಥ ಮಾರ್ಗ ಅಂತಂದರೆ ಅದು ನಮ್ಮ ನಕ್ಷತ್ರ ನಾಡಿ ತರಗತಿಗಳು.